ಏಯ್ ಬಾಬಾ ಅದ್ಯಾವ ಮಕ್ಳವರು ಯಾಕೆ ನನ್ನ ಮಕ್ಕಳು ಬಡವ್ರ ಬಗ್ಗರ್ನೆಲ್ಲ ಹಾಳು ಮಾಡ್ಕೊ ಕೂತವ್ರೆ. ನನ್ಗೆ ಗೊತ್ತು ನೀನು ಉಣ್ಣಲ್ಲಿ ಅಂತ. ಸರಿ ಬಾ ಕುಂತ್ಕೋ ಈಗ, ಇಲ್ಲ ನಾವು ಉಣ್ಣವ ಅದಕ್ಕೆ ದುಡ್ಡು ಬತ್ತೆ. ಓದ್ ಮಾರ್ಲ ಮೇಲೆ ಬತ್ತು 5,000. ಇನ್ನೊಂದು 15 ದಿನ 20 ದಿನ ಈತದ ಅದೇ ಸೊತ್ತದಾಡುವೆ ಡಾಕ್ಟ್ರ್ ಕರ್ಕೊಂಡು ಕೂಯಿಸ್ತಾವ ನೋಡು, ಫೋಟೋ ತೆಗಿಸ್ತಾವ. ಈಗ ನಮ್ಮ ಅತ್ತೆ ಒಬ್ಬರೇ ಎತ್ಕೊಂಡೈತಾರ ನೋಡ್ಕೊಳ್ಳಿ. ಅದೇ ಎಷ್ಟೋ ದಿನ ಆಯ್ತದೆ. ಅವ್ರ ಮನೆ ತಗೋಗಿ ಕರ್ಕೊಂಡು ಕುಂತ್ಕೊಂಡು ಸೊರತ್ತು ಬರ್ಬೇಡ. ನಾವು ಅವತ್ತು ಚಿಕನ್ ಸಾಂಬಾರು ಮಾಡಿದ ಚೆನ್ನಾಗಿ ಮಾಡಿರಲಿಲ್ಲ. ಇವತ್ತು ಚಿಕನ್ ತಂದ ನಮ್ಮಪ್ಪ, ನಮ್ಮವ್ವ ಮಾಡ್ತದೆ ಇವತ್ತು. ನೋಡಿ ಇಟ್ಟು ಮಡಿಕೆ ತೊಳಿದ್ದ ಆಯಿತು. ಅನ್ನ ಮಾಡಕ್ಕೆ ಮಡ್ಗಾಳೆ ನಮ್ಮವ್ವ ಏನೋ ಮಾಡ್ತಾರೆ. ಕಾಯಿ ಕೆಸ್ತಾವ ನೋಡಿ. ಕಾಯಿ ಕೆಚ್ಚು ಅಂದರೆ ನೀರೇ ಇಲ್ಲ, ಎಂಡ ಥರ ಹೊಡಿತೈತಂತೆ ಗೈಸ್. ನೋಡಿ ನಮ್ಮವ್ವ ಸಾಂಬಾರ್ಗಿಂತ ಸೂಪರಾಗಿ ಮಾಡ್ತೈತೆ ಫ್ರೈ. ಇತ್ತವಳೆ ನೋಡಿ, ಎಲ್ಲ ಗುಡ್ಡೆ ಹಾಕೊಂಡವಳೆ. ಇಲ್ಲಿ ನೋಡಿ ಉಪ್ಪತ್ತೈತೆ, ಅಲ್ಲಿ ಆರಾಮಾಗಿ ಇದು ಮಾಡ್ತಾವಳೆ. ಚಿಕನ್ ತೊಳ್ಕೊಂಬಂದೈತೆ ನಮ್ಮವ್ವ ನೋಡಿ. ಹಾಂ ಬೈತಾವ್ರೆ ಕಾಯಿಸಿ ಇಬ್ರು. ಹಾಂ ಅಮ್ಮ ತತ್ತೀನಿ ಅಂತಂದ್ರು, ನಾನು ನಾಳಿತನಿ ಅಂತ ಅಂದ್ರೆ ನೀನ್ ಯಾಕೆ ಹೇಳಕ್ ಹೋದೆ ನಾಳಿತನಿ ಅಂತ? ಅವ್ರು ಯಾವಾಗ ತತ್ತಾನೆ, ನೀನ್ ಈ ಸತಿ ಚಿಕನ್ ತತ್ತೀನಿ ಅಂದಾಗ ಅವಾಗ ತನಿ ಇವಾಗ ತನಿ ಅನ್ಬೇಡ, ಅಷ್ಟೊಂದಾಗ ಮಾಡಿ ಸಿಂಪಿದ್ರು ಅಂತ ನೆನೆ ಬೈ. ಎಷ್ಟೋ ಗೋಗಟ್ಟು ಬರ್ಬೇಕಲ್ಲ ಬಂದು ಮಾಡಿದವ್ರು. ಈಗ ಅಡುಗೆ ಮಾಡ್ಬಿಟ್ಟು ಈಗ ಸಾಂಬಾರು ಮಾಡ್ತೀಯಪ್ಪ? ನಾನು ಓಸತೀನಿ, ನಾನು ಮಾಡಲ್ಲಪ್ಪ. ನಾನು ಮಾಡಲ್ಲ. ನಾವು ಮಾಡಿದ್ರೆ ಇರೋಂಥದ್ದು ಬೇಡ, ನೀನು ಚೆನ್ನಾಗಿ ಮಾಡ್ತೀನಿ ಮಾಡವ. ಎಷ್ಟು ದಿನ ಆಯ್ತು ನೀನು ಮಾಡಿ? ಇದು ಆಡು ಮರಿ ಹಿಡ್ಕೊಬೇಕಣಪ್ಪ. ಯಾರ್ಯಾರು? ಅವು ಒಬ್ಬರು ಹಿಡ್ಕೊಬೇಕಾಗಲ್ಲ, ಆಡು ಓಡಿಸ್ಕೋಬೇಕಲ್ಲ, ಅದು ರೂಢಿ ಇಲ್ಲ. ಅದಕ್ಕೆ ಆಡು ಹಿಡ್ಕೊಬೇಕು. ನೋಡಿ ಹಿಡ್ಕೊಬಂದ್ಬಿಟ್ಟು ನಾನು ಇನ್ನು ಹಿಡ್ಕೊಬಾರ, ನಾನು ತಪ್ಕೊಬರ್ತೀನಿ. ಆಡು ಬರ್ಬೇಕಲ್ಲ. ಇನ್ನೂ ಇವ್ರು ಗೊತ್ತಾಗಲ್ಲ, ಇಬ್ರು ಹೋದ್ರೆ ಅಪ್ಪ ನೀನು ಹೋಯ್ತೀಯಾ? ಹೋಗಿ ಬರೋಗಂಗಾರೆ ಇನ್ನೇನು ಟೈಮ್ ಐತಲ್ಲ. ಅಲ್ಲೇ ಇರ್ಲಿ ಅಂತ ಬೇಡ, ಮರಿಗಳು ಎತ್ಕೊಬಂದ್ಬಿಡೋಗಿ. ನಾನು ಆಗದಿರೋ ಕಾಲೆಲ್ಲ ಆಡು ಮೇಯಿಸಿ ಆಮರ್ಗಳು ಬಿಟ್ಟೆ, ನಾನು ಬಂಗಾರದಂಗೆ ಬಿಟ್ಟವೆ. ಎಲ್ಲಿ ಕೂಡಕ್ಕಿದ್ದಾವೆ. ಆಡ್ ಬಿಡಕ್ ಹೋದ್ವಲ್ಲ, ಆಗ ಬೊಗಳ್ದಲ್ಲಿ ಒದ್ದಾಡ್ತಿತ್ತಂತ ಒಂದು 2 ಉಟ್ಬಿಟ್ಟು ಒದ್ದಾಡ್ತಾವೆ. ಯಾರು ನೋಡ್ಕೊಳ್ಳಿಲ್ಲ. ನಮ್ಗೆ ಹಂಗೆ ಆಯ್ತದೆ ಕರ ನೋಡು. ನೋಡ್ತೀನಿ ಹೋಗಿ ಹಂಗಾಗೋಯ್ತೆ. ಕುದ್ಗಂಟೆ ಬರ್ಬೇಕು ಬಾ ಅಂತ ಹೋದೆ, 3 ಗಂಟೆಗೆ. ಇಲ್ಲದೆ ನೋಡು ಅದೇ ಹಂಗ ಹೋದ್ರೆ ಒಂದು ಬಿಳೆ ಮರಿ ಕೊಯ್ನ ಬಿಟ್ಟದೆ. ಬಿಳೆ ಮರಿ ಒಂದು ಆತ ಒಂದು ಹೆಣ್ಣು ಸಣ್ಣಂಗೆ. ಅದಕ್ಕೆ ಈಗ ಅವು ಹಿಡ್ಕೊ ಬಂದ್ರೆ ಅವು ಹಾಲು ಕುಡಿಯೋಕೆ ಸೊರೈತದ ಇಲ್ಲೇನೆ. ಹಾಲು ಬಿಟ್ಬಿಟ್ಟು ಬಂದ್ರೆ ಅವು ಯಾವಾಗ ಹಾಲು ಕುಡ್ದವು? ಅದು ಒಂದಿನ ಇರ್ಲಿ ಬಿಡು, ಒಂದಿನ ಇರ್ಲಿ ಅಂತ ನಾನು. ಆಮೇಲೆ ಮರಿಗಳು ಮಡಿಕೊಂಡು ಓಡ್ಸೋಣ. ಅವರು ಇದ್ದೇ ಹೋಗಿದ್ರೆ ನಮಗೋಗಿ ಸಮಸ್ಯೆ ಇಲ್ಲ. ಇನ್ನೊಂದು 3 ಮರಿ ಇರ್ತದೆ. ಹಾಲೆಲ್ಲ ಶಾರ್ಟೇಜ್ ಆಯ್ತದೆ. ಇನ್ನೊಂದು 4-5 ದಿನದಲ್ಲಿ 3 ಕಾಲು ಕುಡ್ಸೋದು ಆಡೋದು ಸಾಕ್ತದ. ಒಂದು 3 ಅದು 3 ಅದರಲ್ಲೆಲ್ಲ ಓಸತಿ 2 ಇದ್ದಿತ್ತು ಹೆಣ್ಣು ಮರಿಯ. ಅವು ನಾನು ಇದು ಬೆಂದೋಗಿತ್ತಲ್ಲ, ಅದು ಕಿವಿ ಎಲ್ಲ ಅದು ಅದೇ ಈ ಥರದ್ದು. ಕಿವಿ ಎಲ್ಲ ಸುಟ್ಟಾಗಿತ್ತು ಅದಕ್ಕೆ. ಅದು ಪಾಪ ಮುಟ್ಟೆ ಎಣ್ಣೆ ಮುಡಿಕತ್ತಿದ್ದು ಇಲ್ಲಿದ್ದಿದ್ರು ಹಂಗೆ ಮಾಡ್ತಿತ್ತು. ಮನೆ ಒಳಗೆ ಮಡಿಕತ್ತಿತ್ತದು. ಆವಾಗ ಏನಾಗೋಯ್ತು, ಈ ಮನೆ ಎತ್ಕತ್ತಲ್ಲ ಇವರೆಲ್ಲ ನಾವು ಓಡಾಡ್ಕೊಂಡು ಕೂತ್ಕೊಂಡ್ವಲ್ಲ, ಈ ಮರಿಯ ನಾವು ನೋಡ್ಕೊಳ್ಳಿಲ್ಲ. ಅದು ಆಗ್ಬಿಟ್ಟದಲ್ಲ.
ಇವು ನಂಗೆ ಅದು ಹೊಡ್ಕೊಂಡ್ಬಿಡ್ತದೆ. ಓಡ್ ಬಂದ್ಬಿಟ್ಟು ಅದಕ್ಕೂ ಕಿವಿ ಎಲ್ಲ ಬೆಂದೋಗಿದ್ದು. ಅದನ್ನ ನಾವು ನೋಡ್ಕೊಳ್ಳಿಲ್ಲ, ಆಡು ಗಾಡಿಯಲ್ಲ ಬಾಕ್ಲಿಗೆ ಇದ್ವಲ್ಲ, ಬಾಗ್ಲಲ್ಲಿ ಅವು ಸುಟ್ಟೈತಿರ್ಲಿಲ್ಲ, ಹಿಂದಲ್ಲಿ ಬಿದ್ದುತ್ತವು. ಕಾಗೆ ಕುಟ್ಕ ತಿಂತೈತೆ ಮರಿನ, ಕಿವಿಯ ಬೆಂದೋಗಿತ್ತ. ಬೆಂದೋಗಿ ಕಾಗೆ ಎಲ್ಲ ತಿಂತೈತಲ್ಲ, ಅವಾಗ ಇವ್ರಪ್ಪ ನೋಡ್ಬಿಟ್ಟು ಇದು ಬೆಂದೋಗದೆ ಅಂತ ಔಷಧಿ ಸವರಿ ಅದು ವಾಸಿ ಆಗಿ ಇನ್ನ ಕಿವಿ ಸರೋಲಿಲ್ಲ. ಹಿಂಗೆ ಅದೇ ಹಿಂಗೆ ಚೊಟ್ರ ಚೊಟ್ರ ಆಗೋಗದೆ ನಂತರ ಹಣ್ಣಂಗೆ. ಅದು ಈಗ ಎಷ್ಟು ಮರಿ ಆಗ್ತೋ, 30,000 ಕೊಟ್ಬಿಟ್ವಲ್ಲ, ಹತ್ರವೇ 3 3 ಹತ್ರವೇ. ಈಗ ತಿರ್ಗಾ 2 ಹೆಣ್ಮರಿ ಓಸತಿ 2 ಇದ್ದಿದ್ದು, 2 ಹೆಣ್ಮರಿ ಇಟ್ಟಿಟ್ಟುದ್ದ. ಈಗ ತಿರ್ಗಾ ಅಪ್ಪ ನೋಡ್ತದೆ, ಇನ್ನೊಂದು 15 ದಿನ 20 ದಿನ ಈತದ 3 2. ಇವಾಗ ಬೇರೆ ಇದ್ದಿರೋದು ಈಗ ಬೇರೆ ಅದೇ ಸೊತ್ತದಾಡುವೆ ಡಾಕ್ಟ್ರ್ ಕರ್ಕೊಂಡು ಕುಯಿಸ್ತೋ ನೋಡು, ಫೋಟೋ ತೆಗಿಸ್ತೋ ಹತ್ರದ್ದು. ಅದಕ್ಕೆ ದುಡ್ಡು ಬತ್ತೆ. ಹೋದ್ ಮಾರ್ಗಮಿಲ್ಲ ಬತ್ತು 5,000. ಅವೆಲ್ಲ ಸೊರೈತು, ಇವಾಗೇನು ಸಮಸ್ಯೆ ಇಲ್ಲ. ಈಗೇನಪ್ಪ ಅಂದರೆ ಅವ್ರದ್ದು ನಮಗೆ ಸಮಸ್ಯೆ. ಈಗ ಆಡು ಎಲ್ಲ ಕೂಡಾಕೊಂಡ್ಬಿಟ್ರೆ ನಮ್ಮವೇ 20 ಗಂಟೆ 22 ಗಂಟೆ ಇದ್ದಾವಂತೆ. ಈಗ ತಿರ್ಗಾಗಿದ್ರೆ ಜಾಗ ಇಲ್ವಲ್ಲ. ಅವ್ರೇನು ಮಾಡಲಿಲ್ವೇ? ಅದು ಯಾವ್ದಾದ್ರು ದುಡ್ಡು ಬಂದಿಲ್ಲ ಕಣ್ಣ, ಅವಳಿಗೆ ಇನ್ನ ಕಾಯ್ತು. ಚಿಕನ್ ತೊಳ್ಕೊ ಬಂದೈತೆ ನಮ್ಮವ್ವ. ಅಲ್ಲ ಅಪ್ಪ ಅವತ್ತು ಕೀ ಬಿಳಿಸ್ಬಿಟ್ಟವನ ಅಣ್ಣ, ರೋಡಲ್ಲೆಲ್ಲ ಹುಡ್ಕೊಂಡು ಇಲ್ಲೆಲ್ಲ ಹುಡುಕ್ತಾವನೆ. ಏನೆಲ್ಲ ಹುಡ್ಕೋದು, ಇಲ್ಲೆಲ್ಲ ಬಂದು ಹುಡ್ಕೋದೆ, ಎಲ್ಲೂ ಸಿಗಲಿಲ್ಲ. ಅಲ್ಲೆಲ್ಲ ಹುಡ್ಕ್ಬಿಟ್ಟು ನಾನು ಕೇಳ್ದೆ, ಅಣ್ಣ ಕೀ ಸಿಕ್ತು, ಕೀ ನೋಡ್ದೆ ಅಂತ. ಇಲ್ಲ ನಾನು ನೋಡಲಿಲ್ಲ ಅಂದೆ. ಅಷ್ಟೋರು ಬಂದ್ಬಿಟ್ಟು ಏನಿಲ್ಲ ಅದು ಹುಡುಕ್ತಾ ಇರೋದು, ಕೀ ಕಣಪ್ಪ, ಏನೆಲ್ಲ ಹುಡುಕ್ತಾ ಇರೋದು ಅಂತ. ಅವನು ಏನು ಮಾತಾಡಲಿಲ್ಲ, ಏನೂ ಇಲ್ಲ. ಸಿಕ್ಕತ್ತಾನೆ ತಗೋಗಿ ತಾಳ, ಕೀ ಸಿಕ್ಕದೇನು ಕೊಡೋಕ್ಕಿಲ್ಲ. ಎಲ್ಲ ಆದಮೇಲೆ ತಗೋ ಅಲ್ಲೇ ಬಿಡಿಸೋದು, ಯಾರು ಎತ್ಕೋಗಿದ್ರೆ ಅಂತ. ಅದೇ ಅಲ್ಲಿ 1 ಲೀಟ್ರ್ ಪೆಟ್ರೋಲ್ ಕಾಸು ಹಾಕ್ಬಿಡು. ಹಾಕ್ಲಿಲ್ವೋ? ಇವ್ರು ಗಾಡಿ ತಗೊಂಡು ಹೋಗೋದಲ್ಲ, ಹಿಂಗೆ ಹೊಂಟೋದ್ನಲ್ಲ ಅವನು. 106 ರೂಪಾಯಿ ಪೆಟ್ರೋಲು. ಬಾಬಾ ಅದ್ಯಾವ ಅವರು ಯಾಕೆ ನನ್ನ ಮಕ್ಕಳು ಬಡವ್ರ ಬಗ್ಗರ್ನೆಲ್ಲ ಹಾಳು ಮಾಡ್ಕೊ ಕೂತವ್ರೆ, ಅಡ್ನಾಡಿ ನನ್ನ ಮಕ್ಕಳು. ಏನ ಮಾಡ್ತೇವೆ. ಎಣ್ಣೆ 70 ರೂಪಾಯಿ, ಇಲ್ಲಿ ಅಲ್ಲಿ 60 ರೂಪಾಯಿ. 60 ರೂಪಾಯಿ ಅಂತ ನೋಡ್ದೇನು? ಅದೇ ಎಷ್ಟೋ ದಿನ ಆಯ್ತದೆ. ಅವರು ಮನೆ ತಗ ಹೋಗಿ ಕರ್ಕೊಂಡು ಕುಂತ್ಕೊಂಡು ಸೊರತ್ತು ಬರ್ಬೇಡ. ಅಲ್ಲ ಮುರುಗಳು ಎತ್ತಬೇಕು, ಆಡಿಟ್ಕೋಬೇಕು, ನನಗೂ ಗೊತ್ತು. ಕಾಯಿಲ್ವೇನವ? ಬೇಡವಲ್ಲ ಏನು ಇರ್ಲಿ ಬಿಡು, ಇರ್ಲಿ, ಯಾಕು ಅದೆಲ್ಲ ಇದು ಮಾಡ್ಬಿಡು. ಸೀಮೆಸಿಗೆ ಹಿಂಡಿ ಬೂಸ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ಹೇಳಿದ್ರು ಹಿಂಡಿ ಬೂಸ ಒಯ್ಯಾಗೆ ತಗೊಂಡು ಬಂದಿದ್ದಾರೆ. ಒಂದು ಸತಿ ಯಾವಾಗಲೂ ಸ್ಕೂಟ್ರಲ್ಲಿ ತಗೊಬರ್ತಿದ್ರು, ಈ ಸತಿ ಟೆಂಪೋದಲ್ಲಿ ತಗೊಂಡವ್ರೆ. ಎಷ್ಟು ಇಳಿಸ್ತಾರೆ? ಏನಿದೆ ತೋರಿಸಿ, ಇವೆಲ್ಲ ನಮಗೇನಾ? ಹಾಕಪ್ಪ, ಹಾಕು ಕಾಸು ಯಾವತ್ತರ ಇಸ್ಕೊಂಡು ಹಂಗೆ ಅಂದ್ರೆ ಪೀಡು ಮಾಡಲಿಲ್ವೇ ಅಲ್ಲಿ, ಎಲ್ಲಾನು ತರಿಸ್ಬೇಕಲ್ಲ. ನನಗೆ ಹಾಲಿನ ಬಿಲ್ಲು ಹಾಕಿಲ್ವೇ? ಈಗ ಹಾಲಿನ ಬಿಲ್ಲು ಇಲ್ಲ, ಇತ್ತಾಗ ಅಲ್ಲಿ ಪೀಡು ಇಲ್ಲ. ಕೊಡೋಣ ಮಗ, ಕೊಡೋ ದುಡ್ಡು ಕೊಡಕ್ಕಿಲ್ಲ. ಈ ಸ್ವಲ್ಪ ಇದ್ರೆ ಇಲ್ಲಿ ಚಾಕೆ ಬಸ್ತಲ್ ಮಗ, ಮುಚ್ಚಲ್ಲವೇ ಮುಚ್ಚು ಒಂಥರ ಕಲ್ಲು ಕಪ್ಪು ನಿಜವಾಲ್ವೇ. ನೀನು ಸುಳ್ಳು ಹೇಳ್ತಾಳೆ ಅನ್ಕತ್ತಿ ಅನ್ಬಿಡ್ತು. ಮಗ ಹಾಕವಾತ ಈ ಸ್ವಲ್ಪ ಇದು ನುಚ್ಚು ಚೆನ್ನಾಗಿರ್ಲಿಲ್ಲ ಒಂಥರ ಅಲ್ಲ. ಅದೇ ನೀನ್ ಸೊಲ್ಲ ಸಲಿಗೆ ಹಾಕ್ತಿಯಲ್ಲ, ನುಚ್ಚು ಆಕಾರ ನುಚ್ಚಲ್ಲ, ಚೆನ್ನಾಗಿರೋದು ಹಾಕಪ್ಪ. ಅದೇ ಆಯ್ತು. ಬಾಹುಬಲಿ ಗೈಸ್, ನಮ್ ಬೇಬಿ ಒಬ್ಬರೇ ಎತ್ಕೊಯ್ತವ್ರೆ, ಹಿಡ್ಕೊಂಡ್ ಬೇರೆ ನಿಂತವ್ರೆ. ಇತ್ಕೊಂಡ್ ಡಬ್ಡಮ್ಮ ಅಂತ ಓಡೋಗಿ ಎತ್ತಾಕ್ತಾರೆ ಅನ್ಕೊಂಡ್ರೆ
ಈಗ ನಮ್ಮ ಅತ್ತೆ ಒಬ್ಬರೇ ಎತ್ಕೊಂಡೈತಾರ ನೋಡ್ಕೊಳ್ಳಿ. ನೋಡಿ ಗಾಯ್ಸ್ ಇದನ್ನು ಹಂಗೆ ಎತ್ಕೊಂಡೈತಾರೆ ಯಾರು ಹಿಂಗೆ ಇದು ಮಾಡೋರು ಗಾಯ್ಸ್ ನೋಡ್ಕೊಳ್ಳಿ ಇದನ್ನು ಬಾಹುಬಲಿ ತರ ಎತ್ಕೊಂಡೈತಾರೆ ಓ ಈಗ ಎತ್ತಾಕ್ಬಿಟ್ಟು ಹೋಗಿ ರೂಮಲ್ಲಿ ಪ್ಯಾನ್ ಹಾಕಿ ಮನೆ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಇವರು. ನಮ್ಮ ಮಾವ ಅಡಿಗೆ ತಿನ್ಸಕ್ಕೆ ಜೋಳ ಮತ್ತೆ ಅಕ್ಕಿ ತಗೊಂಡು ಹೋಯ್ತವ್ರೆ. ಏನ್ ಕೇಳ್ತು ಪುದೀನ ಕೇಳ್ತಾ ಇದೀನಿ ಕಣ. ಕತ್ಲೆ ಹೊತ್ತಲ್ಲಿ ಗಿಡಕ್ಕೆ ಕೈ ಹಾಕ್ಬಾರ್ದು, ಆದ್ರೂ ನಾನು ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಕತ್ಲೆ ಆಗೋಗೈತಿ. ಕತ್ಲೆ ಆಗೋಯ್ತೆ, ನಾನು ಜೊತೆಲಿದ್ದೀನಲ್ಲ ನಿಂಗೆ ಧೈರ್ಯ. ನನ್ನ ಸಿಂಹ ಕಂದ್ಕಂದ್ ಅಲ್ಲವೇ ಕೊಟ್ಟೀನಿ ರೀ ಪುದೀನ ಸೊಪ್ಪು, ಬಾಡ್ನ ಹೆಸರು ಸೊಪ್ಪು. ಸೀಮೆಸಗಳು ಮೇಯ್ತೀವಿ. ಇನ್ನೊಂದು ಚಿಕ್ಕ ಪಾಪ ಊಟೈತೆ, ಅದು ತೋರಿಸ್ತೀನಿ ರೀ. ಪಾಪ ಐತೆ ನೋಡಿ, ಚಿಕ್ಕ ಪಾಪ ನೋಡಿ, ಚಿಕ್ಕ ಪಾಪ ಕೆಂದಿ ಎಲ್ಲ ರೆಡಿ ಮಾಡ್ತಾವ್ರೆ. ಆಮೇಲೆ ಲವಂಗ ಹುಡುಕ್ತಾವಳು ನೋಡಿ, ಖಾಲಿ ಆಗ್ಬಿಟ್ಟು ಲವಂಗ ಹೆಂಗೆ ಹುಡುಕ್ತಾವಳು, ಒಂದೊಂದು ಆಯ್ಕತ್ತಾವಳು. ಇಲ್ಲ ಸಿಕ್ತಾವ ನೋಡಮ್ಮ, ಸಾಕ ನೋಡಿ, ಇನ್ನೂ ಸಾಕನ ಮಸ್ತು ಅಂತ ಇದ್ರೊಳಗೆ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ. ಸೂರ್ಯವಂಶಿ 15 ವರ್ಷದವನು IPL ನೋಡ್ತಾವ್ರೆ. ನೆನ್ನೆ ಪಾಪ ಇವ್ರದ್ದು ಮ್ಯಾಚ್ ಇತ್ತು ಗೈಸ್, 11 ಗಂಟೆ ನೋಡ್ತಾ ಇದ್ರು, ಸೋತ್ಬಿಟ್ರು ಗೈಸ್ ಇವ್ರ ಮ್ಯಾಚು ಪಾಪಚ್ಚಿ. ಇವರಿಂದ ನಮ್ಮ ಅತ್ತೆಗೂ ಮ್ಯಾಚ್ ಹುಚ್ಚಿಡಿಸ್ಬಿಟ್ಟವ್ರೆ. ನಮ್ಮ ಅತ್ತೆ ಸೀರಿಯಲ್ ನೋಡ್ತಿದ್ರು, ಕ್ರಿಕೆಟ್ ನೋಡ್ಕೊ ಕೂತ್ಕೊತಾರೆ. ಬೆಳಿಗ್ಗೆ ಹೊತ್ತು ಯಾರು ಎಷ್ಟನೇ ಸ್ಥಾನದಲ್ಲಿ ಅವ್ರೆ ಅನ್ನೋದನ್ನ ಇವ್ರಿಗಿಂತ ಚೆನ್ನಾಗಿ ಅವರೇ ತಿಳ್ಕೊಬಿಟ್ಟಿರ್ತಾರೆ. ಅಳಿಸ್ತಾ ಇರೋ ಸಾರು ಈಗ ಅಳಸಾಯ್ತದಲ್ಲ, ರುಬ್ಬಿ ಹಾಗೇನಿಲ್ಲಪ್ಪ ಮಿಕ್ಸಿ ಎಲ್ಲ. ಅಯ್ಯೋ ನಮ್ಮ ಅಪ್ಪ ಬಾಡ್ಕೊಂಡ್ಬಿಟ್ಟು ಮಗ 2 ಅಕ್ಕಿ ನುಚ್ಚು, ಒಂದು ಅರಿಶಿನ, ನೋಡಿ ಮೆಣಸಕಾಯಿ ಅಷ್ಟೇ ಅಷ್ಟೇ. ಅದೇ ರುಬ್ಬಿ 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 ಅರ್ಧಿ ತಾತ ಸಾರು ಮಾಡಿ ನೋಡ್ಬಿಡೋದು. ಏನು ಯಾರು ಹುಡಿ ಮಾಡಿಸಿ ಕತ್ತಿದ್ರಿ ಈಗ ನಂಗಾಗ ಹಾಕೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಂಗೆ ಮಾಡಕತ್ತಿದ್ರು. ಇಲ್ಲ ಆಗ ಅಂಗಡಿನೇ ತಕತಿದ್ರು, ನಾವು ಏನು ಬೆಳೀತಿರ್ಲಿಲ್ಲ ಮಾತ್ರ ಅಂಗಡಿ. ಅಯ್ಯೋ ನಮ್ಗೇನು ಆ ಥರ ಹಾಕು ಅಲ್ದೆಲ್ಲ ನಮ್ಮ ಇದ್ಲೇ ಬೆಳೆಯವು, ನಾವು ಜಾಗ ಇದ್ದು ನಮಗೂ ಇತ್ತು. ಆಮೇಲೆ ಕುಂಬಳಕಾಯಿ, ಪರಂಗಿಕಾಯಿ ಎಲ್ಲ ಸಾರು ಮಾಡೋರು. ಸಾರಿಗೆ ಏನು ರುಚಿ ಕೊಡೋದು, ಚರ್ಬಿ ಜಾಸ್ತಿ ಇರೋ ಚೆನ್ನಾಗ. ಈಗ ಹೊಟ್ಟೆ ಅಂತ ಬಂದ್ಬಿಡ್ತದೆ. ಆಗ ಸತ್ಮಾನ ಇತ್ತು, ಆಯ್ತು. ಈಗ ಸತ್ಮಾನ ಕಡಿಮೆ ಆಗೋಯ್ತು, ಎಲ್ಲ ಸುರಿತೈತೆ. ಊರ ಮುಂದೆಗೆ ಸಾಂಬಾರು ಮಾಡೋಕ್ಕೆ ಮುಂಚೆನೆ ಮುದ್ದೆ ತಿರುಗ್ಬಿಟ್ಟು ಬೇಯಿಸ್ತಾವಳೆ. ನೋಡಿ ಇವಳು ಏನೇನು ಮಾಡೋಳೆ ಅಂತ ನೋಡಿ. ಈ ಡಿಸೈನ್ ನೋಡಿ, ಮನಿ ಪ್ಲಾಂಟ್ ಅಂತ. ಎಸ್ ಇಲ್ಲಿ ನೋಡಿ, ಬಿಯರ್ ತಗೊಂಡು ಇಲ್ಲಿ ಮಾಡೋಳೆ. ಅದು ಬಾಟ್ಲಿಗೆ ಮನಿ ಪ್ಲಾಂಟ್ ಹಾಕಿದೆ. ಒಂದು ಸ್ವಲ್ಪ ಜಾಸ್ತಿ ಆದರೆ ಯಾವ ಪದ ಹಂಗನ್ಬಾರ್ದು ಇಷ್ಟೊತ್ತಲ್ಲಿ. ಮದುವೆ ಯಾರೋ ಕಾರ್ಡ್ ಕೊಟ್ರೆ ಅದನ್ನ ಕಾಯಿ ತುರಿಯಕ್ಕೆ ಇಕ್ಕೊಂಡವ್ರು ನೋಡಿ ನಮ್ಮ ಮನೇಲಿ. ಮದುವೆ ಮುಗ್ದಾದ್ಮೇಲೆ ಈಗ ಏನ್ ಮಾಡಲ್ಲ ಮಗ, ಈಗ ಡೇಟ್ ನೋಡೋಣ ಮದುವೆದ ನೋಡನೆ ನೋಡು. ಇದು ಕಸ ಗುಡ್ಸ್ದಾಗ ಮರ ಸಿಗ್ಲಿಲ್ಲ ಅಂದ್ರೆ ಸಡನ್ ಆಗಿ ಕಸ ಗುಡ್ಕೋಬಹುದು, ಆಮೇಲೆ ಕಾಯಿ ತುರಿಯಕ್ ಹಾಕಬಹುದು, ಆಮೇಲೆ ಇನ್ನೊಂದು
ಸಕ್ಕೆ ಬೀಸ್ಕೊಳಕ್ಕೆ. ಹಾ ಇದೆ ಮತ್ತೆ ಇಲ್ಲಿ ಸಕ್ಕಿ ಬೀಸ್ಕೊಳಕ್ಕೆ ಟ್ಯೂಬ್ ಲೈಟ್ ದುಡ್ಡು ಕೊಟ್ಟು ಹೊಡ್ಸೋದ್ ನೋಡ ಅಕ್ಕಿ ಏನಕ್ಕೆ ಸಕ್ಕೆ ಬೀಸ್ಕೊಳಕ್ಕೆ, ಕಾಯಿ ತುರಿಯಕ್ಕೆ. ಕಾಯಿ ತುರಿ ಈರುಳ್ಳಿ ನೋಡಿ ಹೆಂಗ್ ಬೀಸ್ಕೊತಾವ. ಮುದ್ದೆ ಕಟ್ಟಿ ಸಾಕಾಗ್ಬಿಟ್ಟಿದೆ ಮುದ್ದೆ ಕಟ್ಟೆ ಎಲ್ಲ ಗಾಯ್ಸ್ ಇನ್ನ ಬೇಯ್ತಾದೆ ಅದು. ಡವ್ ಮಾಡ್ತಾವಳೆ ಅವಳು. ಮುಗೀತು ನಂದು ಇವತ್ತು. ಗುರುವಾರಕ್ಕೆ ತತ್ತಾನ ಒಗ್ಗರಣೆ ಆಗ್ತೈತೆ. ಮಸಾಲೆ ರೆಡಿ ಐತೆ. ಹಿಟ್ಟ ಕಂಟಿಡಿಸ್ಬಿಟ್ಟವಳೆ. ಬಾಯ್ ಇಟ್ಟು ಕಂಟಿಡಿತಾವಂತೆ. ಇಟ್ಟು ಕಂಟಿಡಿತದ ಬಾಯ್ಲಿ. ಬಾ ಬಾ ಆಕ್ಚುಲಿ ಅದು ಬೇರೆ ನೋಡಿಲಿ ಹಿಟ್ಟು ಕಂಟಿಡಿತದೆ. ಈಗ ಓಡ್ಬತ್ತವಳೆ ಆಫ್ ಮಾಡಿದ್ಮೇಲೆ. ಈಗ ತಗೊಂಡೈತವಳು ನೋಡಿ ಈಚೆಗೆ. ಅವಾಗ ತಂದು 100 ರೂಪಾಯಿಗೆ ಜಾಸ್ತಿ ದಪ್ಪ ಆಯ್ತು. ದಪ್ಪ ಈರುಳ್ಳಿ ತರಬೇಡ ಮೀಡಿಯಂ ಅದಕ್ಕೆ ಒತ್ತಿ ತಂದಿತ್ತು. ಅವೇ ಅತ್ತಪ್ಪ ಕುಂದು ಹಾಕ್ಬೇಕು ಅದೆಲ್ಲ ಇಲ್ಲ ಅಂತ ಬರ್ತಿದ್ದೆ ನಾನು ಮೊದಲು. ಹಾಕೊಂಡೆ ಬರ್ತಿ ಉಪ್ಕೊಂಡು ಕಟ್ತಾವಳೆ. ಸುಡ್ತಲ್ವಾ ಅದು ಸುಡ್ತದೆ. ಓ ಕಡ್ಕೊಂಡ್ ತಿನ್ಬೇಕೆ. ಏನವ ಬಿಸಿನೀರು ಮಾಡ್ಬೋದು ಸಾಕಲ್ವಾ? ಇಷ್ಟೊಂದು ಹಾಕ್ತೀಯಾ? ನಾನು ಇಷ್ಟ ಹಾಕಲ್ಲ, ಸ್ವಲ್ಪ ಅಕ್ಕಿ ಗಮ್ ಅಂತಿತ್ತು. ಇನ್ನೊಂದ್ಸತಿ ಮಾಡಲ್ಲ ಬರ್ತೀನಿ. ಈಗ ವಿಡಿಯೋ ಮಾಡಿರ್ತೀನಲ್ಲ, ಈಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನೆಕ್ಸ್ಟ್ ಸತಿ ನೋಡ್ಕೊತೀನಿ. ಆವಾಗ ಅಲ್ಲ ಒಂದ್ ಸ್ವಲ್ಪ ಅಡಿಗೆ ಯಾವಾಗ ಆಯ್ತದೆ ಅಂತ ಅಡಿಗೆ ಮನೆಯಲ್ಲಿ ನಿಂತವ್ರಲ್ಲ. ಆಯ್ತು ಕಣ. ಬಿಡು ಆಯ್ತು ನನಗೇನು ನೀರು ಆಯ್ತು. ಅಡುಗೆ ಇದು ಹಿಂಗೋದ್ರೆ ಹುಡಿ ಕಲ್ಸ್ ತಿಂತಾರಿದೆ. ಏನೋ ತೋರಿಸ್ತಾನೆ ಅಂತ ಹೆಂಗೋ ನನ್ಗೆ ಮಸಾಲೆ ಕೊಟ್ರು ಸರಿ. ಒಂದು ಸ್ವಲ್ಪ ಬೇಗ ಕೊಡಿ. ಸುಳು ಮಾಡ್ತಾಳೆ, ಆದರೆ 1 ಅವರ್ ಅದನ್ನ 2 ಅವರ್ ಮಾಡ್ತಾಳೆ. ನೋಡಿ ಬೈತಾವ್ರು ನನಗೆ. ಹೊಸ ಇದಕ್ಕೆ ಮಾಡಿ ಸರಗಲ್ಲ. ಕುದ್ಮೇಲೆ ಯಾಕಿದ್ರೆ ಹಾಕತ್ತಿ ಅಲ್ಲೇ ಅಂತೆ ಬಿಡೋ ಮರಿ. ಹುಡ್ಕತ್ತ ನೋಡಲ್ಲಿ. ಅದೇನು ಕರಿ ಮುಟ್ಟೆ ಅದು ತಿನ್ನೋದು ನೋಡಿ ಇಟ್ಟಿಟ್ಟು ತಿಂತದ್ದು. ಅಯ್ಯೋ ಬಾಡಿದ ಬಾಯಿ ಹಾಕೊಳ್ಳೋದು ಹಿಡಿದು ಮಡಗವ್ರಿ ಜಾಸ್ತಿ ನನಗೆ ನಾಚಿಕೆ. ಯಾವ ಅಲ್ಲಿ ಬೆಳಗೋಡಿಲಿ ಇವರು ಶಾಂತಮ್ಮ. ತಡಿ ಯಾಕೆ ಹಂಗೆ ಇತ್ತಿತ್ತು. ಹಾ ಹಂಗಾರೆ ನಾನು ಒಬ್ಳೆ ಉಂಡಿತ್ತು. ಅಯ್ಯೋ ನನ್ಗೆ ಗೊತ್ತು ನೀನು ಉಣ್ಣಲ್ಲೇ ಅಂತ. ಸರಿ ಬಾ ಕುಂತ್ಕೋ ಈಗ, ಇಲ್ಲ ನಾವು ಉಣ್ಣವ. ಹಾ ಪೂಜೆ ಮಾಡ್ಬೇಕಂತ ಸ್ನಾನ ಕೊಡಿರಿ ನಮಗೆ.
ಅಲ್ಲಿ ಕಿಟಕಿ ಕಟ್ಟಾಕಿ ಅಲ್ಲಿ ಗಾಡಿ ತಂಗಿ ನಿಲ್ಸ್ಬಿಟ್ಟು ಅಲ್ಲಿ ಅವೇ ಕುಡಿತಿದ್ವೆ. 2 ಸತಿ ಬಿದ್ದಿದ್ವೆ. ಇದ್ಯಾಕೆ ಮತ್ತೆ ಅದು ಸೈಡ್ಗೆ ಇಕ್ಕೋ. 3 ಜನ ಆಮೇಲೆ ಹೋಗಿ ಸಾಂಬಾರಿಗೆ ಕಡಿಮೆ ಉರಿ ಮಾಡ್ಬೋದು. ಹೋಯ್ತಾ ಇದೆ ಇದು ಹಾಳೆ ಗ್ಯಾಸ್. ಇನ್ನೊಂದು ವಾರ ಬರಬೇಕು. ಇನ್ನೊಂದು ವಾರ ಆದಮೇಲೆ ಬುಕ್ ಮಾಡೋದು ಇನ್ಯಾವಾಗ ಬರೋದು? ಅವತ್ತೇ ಬರ್ತದೆ. 5 kg ಇದೆಲ್ಲಿ ತುಂಬಿಕೊಟ್ಟಾರು. ಓ ಅದು ಯಾವ ಒಂದು ಗ್ಯಾಸ್ದೆ ದುಡ್ಡು ತಗೋತಾರೆ ಸುಮ್ಗಿರೋ. ಒಂದು ಬಟ್ಲು ಮಾಡಿದ್ರು ಬಟ್ಟ. ಆಂಟಿ ನಗ್ತಾರೆ ನೋಡು. ಅಡುಗೆ ಮಾಡ್ತಾಳೆ ನಾನು ಮಾಡಿ ಸಾಕು. ಅಲ್ಲಿ ನೋಡಿ ಮಕ್ಕ ಮುಚ್ಕೊಳ್ಳೋದ. ಕ್ರಿಕೆಟ್ ಕಬಡ್ಡಿ ಅದು ಮತ್ತೆ ಏನದು ನಂಗೆ ಗೊತ್ತಿಲ್ಲ. ಅದು ಇದು KKR GT, ಗುಜರಾತು ಕೋಲ್ಕತ್ತಾ. ನೋಡಲ್ಲಿ ಹಂಗೆ ಬರೀ 6 ಹೊಡಿತಾವ್ ನೋಡು ಅವನು. ತಗೋ ಭಾರತ ಅಲ್ಲ ಈಗ ಆಫ್ ಮಾಡನೆ. ಹೆಂಗ ಸಾರು ಸಾರ್ನಂಗೆ ಅದೇ ಹೊಸ ಹಾಕವ. ಸಾಕು ಬಾ. ನೀನು ಸಾಕು ಅಂದರೆ ಏನೋ ಅಂತಾರೆ ಅಂತ ಅಲ್ಲ, ನಮ್ಗೆ ಗೊತ್ತಿಲ್ವಿಲ್ಲ. ಅವ್ರಿಗೆ ಏನು ಅಂದ್ಬಿಟ್ಟೆ ನಾವು ಇಟ್ಬಿಡೋದು. ಖುಷಿನೇ ಹಾಕು ಸಾಕು. ತಲೆ ಎತ್ತಾಕತ್ ಕಣ ಹಾಕು. ಸಾಕು ಸಾಕು. ಒತ್ತ ಮುಂಚಕ್ಕೆ ಕೊಡು, ಒತ್ತ ಮುಂಚಕ್ಕೆ. ಫೈನಲಿ ನಮ್ಮವ್ವ ಆಂಟಿ ಊಟ ಮಾಡ್ತಾರೆ. ಟೇಸ್ಟಿ ಆಗಿದೆ. ಹಂಗದವ ಚೆನ್ನಾಗತ್ ಕಣಪ್ಪ. ಅಷ್ಟೇ.